ಹಂಪಿ ದೂರದಲ್ಲಿದ್ದರಿಂದ ಆಡಳಿತವನ್ನು ನೇರವಾಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಈ ರಾಜ್ಯಪಾಲರ ನೇಮಕ. ತಿಮ್ಮಣ್ಣ ಒಡೆ ಎನ್ನುವನು ಗವರ್ನರ್ ಆಗಿರ್ತಾರೆ ಮಂಗಳೂರಿನಲ್ಲಿ. ಅಲ್ಲಿನ ಪಳ್ಳಿ ಮೇಲೆ ದಾಳಿ ಮಾಡಿ ಪಳ್ಳಿ ಮಸೀದಿ ತೊಂದರೆ ಕೊಡ್ತಾನೆ. ಬಾರ್ಕೂರಿನ ರಾಜ್ಯಪಾಲ ಅಚ್ಚಣ್ಣ ಒಡೆ ಎನ್ನುವನು ಬಾರ್ಕೂರಿನ ರಾಜ್ಯಪಾಲನಾಗಿದ್ದ. ಈ ಅಚ್ಚಣ್ಣ ಒಡೆಯ ಬೆಮ್ಮ ಬಾಲೆಶೆಟ್ಟಿ ಎಂದು ವಾರಣಾಸಿ ಎಷ್ಟು ಪ್ರಸಿದ್ಧ ಆಗಿತ್ತು ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ತುಳುನಾಡಿನಲ್ಲಿ ಕೋಟೇಶ್ವರ ಪಡೆದುಕೊಂಡಿತ್ತು ಏನೋ. ಪಂಚಲಿಂಗೇಶ್ವರ ದೇವಸ್ಥಾನ ಇರುವಂತಹ ಕೋಟೆಗೆ ಏನಿದೆಯೋ ಅದು ಕೋಟೆ ಇದ್ದಂತ ತಿಮ್ಮಣ್ಣ ಒಡೆ. ಅವನು ಚಾಂತಾರಿನ ಉಂಗುರಪಳ್ಳಿ ಮನೆತನದ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿ ದಾಳಿ ಮಾಡಿ ಅಲ್ಲಿ ಮರವನ್ನು ಕಡಿದು ಮಣ್ಣು ಸುಟ್ಟು ಹಾಕಿ ಮನೆಯನ್ನು ಸುಟ್ಟು ಹಾಕ್ತಾನ. ವೀಕ್ಷಕರೇ ನಮಸ್ತೆ. ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದ ಆಡಳಿತಾಧಿಕಾರಿಯಾಗಿರುವಂಥ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿಯವರು ಮತ್ತೆ ನಮ್ಮ ಜೊತೆಗಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ಬಾರ್ಕೂರ್ನ ಇತಿಹಾಸದ ಬಗ್ಗೆ ಅವರು ಮಾತಾಡಿದ್ದಾರೆ. ಈಗ ಅದನ್ನು ಮತ್ತೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಜಗದೀಶ್ ಶೆಟ್ಟಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಬಾರ್ಕೂರ್ನ ಬಗ್ಗೆ ನೀವು ಮೊನ್ನೆ ಬಹಳ ಅದ್ಭುತವಾಗಿ ಮಾತಾಡಿದ್ರಿ. ಸರ್, ಈಗ ಬಾರ್ಕೂರ್ನ ಬಗ್ಗೆ ಇನ್ನೊಂದು ಪ್ರಶ್ನೆ. ಬಾರ್ಕೂರ್ನ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಟರು ಅದನ್ನು ಒಂದು ಹಂತಕ್ಕೆ ತನ್ನ ಸುಪರ್ದಿಗೆ ತೆಗೆದುಕೊಳ್ತಾರೆ. ಅವರ ಆಡಳಿತಾವಧಿಯಲ್ಲಿ ಜನರ ನಡುವಿನ ಸಂಬಂಧ ಹೇಗಿತ್ತು, ಮತ್ತು ಆ ಪ್ರಾದೇಶಿಕವಾದಂಥ ಆಡಳಿತ ವ್ಯವಸ್ಥೆಯಲ್ಲಿ ಆದಂಥ ಕೆಲವು ಸ್ವಾರಸ್ಯಕರ ಘಟನೆಗಳನ್ನು ಹೇಳಿದರೆ ಹೇಗಿರುತ್ತೆ ಅಂತ ಸರ್. ವಿಜಯನಗರ ಆಡಳಿತ ಕಾಲದಲ್ಲಿ ಈ ತುಳುನಾಡನ್ನು 2 ರಾಜ್ಯಗಳಾಗಿ ವಿಂಗಡಿಸಿದರು. ಬಾರ್ಕೂರು ರಾಜ್ಯ ಮತ್ತು ಮಂಗಳೂರು ರಾಜ್ಯ ಎಂಬುದಾಗಿ. ಬಾರ್ಕೂರು ರಾಜ್ಯದ ವ್ಯಾಪ್ತಿ ಎಷ್ಟಿತ್ತು ಅಂತ ಹೇಳಿದರೆ, ಈಗಿನ ಉಡುಪಿ ಜಿಲ್ಲೆ ಏನಿದೆಯೋ ಆ ವ್ಯಾಪ್ತಿಯಲ್ಲಿ ಬಾರ್ಕೂರು ರಾಜ್ಯ ಇತ್ತು. ಈ 2 ಪ್ರಾಂತಗಳಿಗೆ ಅವರು ಪ್ರಾಂತೀಯ ರಾಜ್ಯಪಾಲರನ್ನು ನೇಮಕ ಮಾಡ್ತಾ ಇದ್ರು. ಈ ರಾಜ್ಯಪಾಲರುಗಳು ಕೇಂದ್ರದ ಸರ್ಕಾರದ ನೀತಿಯಂತೆ ಅಧಿಕಾರವನ್ನು ನಿರ್ವಹಿಸಬೇಕಾಗಿತ್ತು. ಅದೇ ರೀತಿಯಲ್ಲಿ ಸ್ಥಳೀಯ ಜನರೊಂದಿಗೆ ಹೊಂದಾಣಿಕೆಯಿಂದ ಜನರ ಆಸೆ ಆಶೋತ್ತರಗಳಿಗೆ ಯಾವುದೇ ರೀತಿ ಭಂಗ ಬಾರದ ರೀತಿಯಲ್ಲಿ ಅವರು ಅಧಿಕಾರವನ್ನು ನಿರ್ವಹಿಸಬೇಕಾಗಿತ್ತು. ಅವರೆಲ್ಲಿಯಾದರೂ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಡೆದರೆ ಆಗ ಜನ ಅದನ್ನು ಪ್ರತಿಭಟಿಸಿ ತಮ್ಮ ಹಕ್ಕನ್ನು ಪಡೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಗ ಇತ್ತು ಎನ್ನುವುದಕ್ಕೆ ನಮಗೆ ಸಾಕಷ್ಟು ಶಾಸನಿಕ ದಾಖಲೆಗಳು ಸಿಗ್ತವೆ. ಅದೇ ರೀತಿಯಲ್ಲಿ ಈ ರಾಜ್ಯಪಾಲರುಗಳು ಯಾವುದೇ ರೀತಿಯ ಅಧಿಕಾರ ದುರುಪಯೋಗ ಅಥವಾ ದಬ್ಬಾಳಿಕೆಯನ್ನು ಮಾಡಿದಾಗ ಅದನ್ನು ಪ್ರಶ್ನಿಸಿ ಅವರೊಂದು ತಪ್ಪು ಎಂಬುದಾಗಿ ಗೊತ್ತಾದಾಗ ಅದಕ್ಕೆ ಜನರು ಪರಿಹಾರವನ್ನು ಪಡ್ಕೊಂಡಂಥ ಉಲ್ಲೇಖಗಳು. ಅಂದರೆ ರಾಜಾಡಳಿತದಲ್ಲಿ ಆ ರಾಜ್ಯಪಾಲರನ್ನ ಪ್ರಶ್ನೆ ಮಾಡುವಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು. ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ಈ ರಾಜ್ಯಪಾಲರು ಅಂತ ಹೇಳಿದ್ರೆ ನಮ್ದೀಗ ಕರ್ನಾಟಕ ಸರ್ಕಾರಕ್ಕೆ ಒಬ್ಬರು ರಾಜ್ಯಪಾಲರಿದ್ದಾರೆ. ಆ ಮಾದರಿ ಅಧಿಕಾರಿಗಳನ್ನು ಆ ಕಾಲದಲ್ಲೇ ವಿಜಯನಗರ ಸಾಮ್ರಾಟರು ನಿಯೋಜನೆ ಮಾಡಿದ್ರು. ಅಂದರೆ ಹಂಪಿ ದೂರದಲ್ಲಿದ್ದರಿಂದ ತುಂಬ ಈ ಭಾಗದ ಆಡಳಿತವನ್ನು ನೇರವಾಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಈ ರಾಜ್ಯಪಾಲರ ನೇಮಕ. ಅಂದ್ರೆ ಮಾಂಡಲಿಕರನ್ನ ಅಥವಾ ಅವರ ಕೆಳ ಅರಸರನ್ನ ನೇಮಕ ಮಾಡ್ತಿರ್ಲಿಲ್ಲ. ಇಲ್ಲ, ಅವರ ಸಹಕಾರವನ್ನು ಪಡ್ಕೊಳ್ತಾ ಇದ್ರು. ಆದರೆ ಅವರ ನೇರ ಆಡಳಿತಕ್ಕೆ ಜವಾಬ್ದಾರರು ಈ ರಾಜ್ಯಪಾಲರುಗಳು. ಗವರ್ನರ್. ಈ ರಾಜ್ಯಪಾಲರುಗಳು ಎಷ್ಟಂತ ಹೇಳಿದ್ರೆ ಅವರು 2-3 ವರ್ಷಕ್ಕೊಮ್ಮೆ ಅವರ ಅಧಿಕಾರ ಬದಲಾಗ್ತಾ ಇತ್ತು. 3 ವರ್ಷಕ್ಕೊಮ್ಮೆ ಅವರನ್ನು ಇನ್ನೊಂದು ರಾಜ್ಯಕ್ಕೆ ವರ್ಗಾವಣೆ ಮಾಡಿದಂಥ ಉಲ್ಲೇಖ ಇದೆ, ಅಥವಾ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದಂಥ ಉಲ್ಲೇಖ ಇದೆ. ಹೀಗೆ ವರ್ಗಾವಣೆ ಆಗ್ತಾರೆ. ಆದರೆ ಪುನಃ ಅವರನ್ನೇ ಪುನಃ ನೇಮಕ ಮಾಡಿದಂಥ ಉಲ್ಲೇಖವೂ ಬರ್ತದೆ ಇಲ್ಲಿಗೆ ಪುನಃ ಆಡಳಿತಾಧಿಕಾರಿಯಾಗಿ. ಆ ರೀತಿಯ ಒಂದು ವ್ಯವಸ್ಥೆ ಆಗ ಇತ್ತು. ಅವರು ಜನರ ಯಾವುದೇ ಒಂದು ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸದೇ ಇದ್ದಾಗ, ಅಲ್ಲಿ ಸಮಸ್ಯೆ ಉಂಟಾದಾಗ ಕೇಂದ್ರ ಸರ್ಕಾರ ತಕ್ಷಣದಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇತ್ತು ಎನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥ ವಿಷಯ. ನೀವಾಗಲೇ ಜನರು ಅದನ್ನು ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ರಿ, ಅದು ಯಾವ ರೀತಿ ಅಂತ. ಈಗ 1404ರಲ್ಲಿ ಇಲ್ಲಿ ಮಹಾಬಲದೇವ ಒಡೆ ಎನ್ನುವಂಥ ಗವರ್ನರ್ ಇದ್ದ. ಅವನು ಇಲ್ಲಿನ ಹಂಜಮಾನ ಮುಂತಾದವರ, ಹಂಜಮಾನ ಅಂತ ಹೇಳಿದ್ರೆ ವ್ಯಾಪಾರಿ ಸಂಘ, ಅದು ನಕರ ಹಂಜಮಾನ, ಅವರ ಹಕ್ಕು ಬಾಧ್ಯತೆಗಳನ್ನು ಅವನು ಮೊಟಕುಗೊಳಿಸ್ತಾನೆ.
ಅವನು ಮೊಟಕುಗೊಳಿಸಿದಾಗ ಅದನ್ನ ಪ್ರಶ್ನಿಸ್ತಾರೆ ಯಾರಂತ ಹೇಳಿದ್ರೆ ಇಲ್ಲಿನ ಹಲರು ಮತ್ತು ಈ ಸ್ಥಾನಪತಿ ಚಿಕ್ಕಣ್ಣ ಎನ್ನುವನು, ಇಲ್ಲಿ ಸ್ಥಳೀಯ ಅಧಿಕಾರಿ, ಇವರು ಹೋಗಿ ದೂರು ಕೊಡ್ತಾರೆ ರಾಜನಿಗೆ. ಆಗ ರಾಜ ಆಗಿದ್ದವನು ಬುಕ್ಕನ ಕಾಲದಲ್ಲಿ. ಹಾಗೆ ಇದೊಂದು ಇಮ್ಮಡಿ ಬುಕ್ಕ 1404 ಅವರು ಕೊಟ್ಟಾಗ ಅದ್ರ ತನಿಖೆ ಆಗ್ತದೆ. ಆ ಒಂದು ಇದು ತನಿಖೆ ಆಗಿ ಅಲ್ಲಿ ಇವರಿಗೆ ಪರಿಹಾರವನ್ನ ಕೊಡ್ತಾರೆ. ತನಿಖೆ ಮಾಡಿದ್ದು ಯಾರಂತ ಹೇಳಿದ್ರೆ ಗೋವೆ ರಾಜ್ಯಪಾಲ. ಗೋವೆ ರಾಜ್ಯಪಾಲ ಬಾಚಣ್ಣ ಒಡೆ ಎನ್ನುವನು ಇಲ್ಲಿಗೆ ಬಂದು ತನಿಖೆ ಮಾಡ್ತಾನೆ. ಹೊರಗೆ ಯಾವ ರೀತಿಯಲ್ಲಿ ಒಂದು ಪಾರದರ್ಶಕ ವ್ಯವಸ್ಥೆ ಇತ್ತು ಎನ್ನುವುದಕ್ಕೆ ಆಡಳಿತ ನೈಪುಣ್ಯತೆ ಅದು ಬಂದು ತನಿಖೆ ಮಾಡಿ ಅವನು ತಪ್ಪಿಸತ್ತೆನ್ನಾಗ ಪರಿಹಾರ ಕೊಟ್ಟದನ್ನು ನಾವು ಕಾಣ್ತೇವೆ. ಜನರಿಗೆ ಪರಿಹಾರ ಕೊಟ್ಟರು. ಯಾರು ತೊಂದರೆಗೆ ಒಳಗಾಗಿದ್ದಾರೋ ಅವರಿಗೆ ಪರಿಹಾರ ಕೊಟ್ಟರು. ರಾಜ್ಯಪಾಲರ ತಪ್ಪನ್ನ ಪರಿಗಣಿಸಿ ನ್ಯಾಯ ನಿರ್ಣಯ ಆಯಿತು. ಅಲ್ಲಿ ಯಾವುದೇ ರೀತಿಯ ಒತ್ತಡ ಯಾವುದೇ ಇರಲಿಲ್ಲ. ಅದು ಕಾನೂನು ಪ್ರಕಾರ ನಡ್ಕೊಂಡು ಹೋಗ್ತದೆ. ಒಂದು ಪ್ರಕರಣ ಅದು. ಆ ಥರದ ಬೇರೆ ಬೇರೆ ಪ್ರಕರಣಗಳು ತುಂಬಾ ಪ್ರಕರಣ ಇದೆ ಸರ್. 1418 ಮಂಗಳೂರು ರಾಜ್ಯದಲ್ಲಿ ಒಂದು ಪ್ರಕರಣ ಆಗುತ್ತೆ. ಅಲ್ಲಿ ತಿಮ್ಮಣ್ಣ ಒಡೆ ಎನ್ನುವನು ಗವರ್ನರ್ ಆಗಿರ್ತಾನೆ. ಅವನು ಅಲ್ಲಿನ ಮಂಗಳೂರಿನಲ್ಲಿ ಅಲ್ಲಿನ ಪಳ್ಳಿ ಮೇಲೆ ದಾಳಿ ಮಾಡಿ ಪಳ್ಳಿ ಮಸೀದಿ ತೊಂದರೆ ಕೊಡ್ತಾನ ಅವನು. ತೊಂದರೆ ಕೊಟ್ಟಾಗ ಅಲ್ಲಿಯೂ ಸಹ ಇಲ್ಲಿ ಇವರು ಊರು ಬಿಟ್ಟು ಹೋಗ್ತಾರೆ. ಅವ್ರು ಊರು ಬಿಟ್ಟು ಹೋದಾಗ ಸುದ್ದಿ ಕೇಂದ್ರಕ್ಕೆ ತಲುಪಿ ಅಲ್ಲಿಂದ ಬೈಚಣ್ಣ ದಂಡನಾಯಕ ಎನ್ನುವನಿಗೆ ಅದರ ಬಗ್ಗೆ ತನಿಖೆ ಮಾಡುವಂತೆ ಅವರು ಸೂಚಿಸ್ತಾರೆ. ಈ ಬೈಚಣ್ಣ ದಂಡನಾಯಕ ತನಿಖೆ ಮಾಡಿ ಅದರಲ್ಲಿ ರಾಜ್ಯಪಾಲ ಮಾಡಿದ್ದು ತಪ್ಪು ಎನ್ನುವುದು ಗೊತ್ತಾದಾಗ ಕೇಂದ್ರದಿಂದ ಸೂಚನೆ ಬರುತ್ತೆ ರಾಜ್ಯಪಾಲನಿಗೆ, ಆ ತಪ್ಪನ್ನು ನೀನು ಸರಿಪಡಿಸ್ಕೊಳ್ಬೇಕು ಅಂತೇಳಿ. ಆ ಸರಿಪಡಿಸ್ಕೊಳ್ಬೇಕು ಅನ್ನೋ ಸೂಚನೆ ಬಂದಾಗ ಅವನು ತನ್ನ ಸ್ಥಳೀಯ ಆಡಳಿತದಲ್ಲಿ ತನಗೆ ಯಾರ್ಯಾರು ಸಹಕಾರ ಕೊಡ್ತಾ ಇದ್ರು, ಈ ಬಂಗರು, ಚೌಟ್ರು, ಇವರನ್ನೆಲ್ಲ ಇದು ಮಾಡಿ ಅವರನ್ನೆಲ್ಲ ಕೇಳ್ಕೊಂಡು ಸ್ಥಳೀಯ ರಾಜಾಡಳಿತವನ್ನು ಅಂದ್ರೆ ಅಲ್ಲಿನ ಸ್ಥಳೀಯ ರಾಜಮನೆತನಗಳನ್ನು ಪರಿಗಣನೆ ತಗೊಂಡು ಅವ್ರ ಹತ್ರ ಒಂದು ಚರ್ಚೆ ಮಾಡಿ ಅವರಿಗೆ ಪರಿಹಾರವನ್ನು ಉಲ್ಲೇಖ ಇದೆ. ಅಂದ್ರೆ ಸ್ಥಳೀಯ ಆಡಳಿತದಲ್ಲಿ ರಾಜ್ಯಪಾಲರಿಗೆ ಕಟ್ಟಳೆಯವರು, ಹಲರು ಇವರೆಲ್ಲ ಸಹಕಾರವನ್ನು ನೀಡ್ತಾ ಇದ್ರು. ಅದಕ್ಕೊಂದು ವ್ಯವಸ್ಥೆ ಇತ್ತು. ಇನ್ನು ಹೀಗೆ ಅನೇಕ ಪ್ರಕರಣಗಳು ನಮಗೆ ಸಿಗ್ತವೆ. ಹೀಗೆ ಅಣ್ಣಪ್ಪ ಒಡೆ ಎನ್ನುವನು ಬಾರ್ಕೂರ್ನ ರಾಜ್ಯಪಾಲನಾಗಿರ್ತಾನೆ 1414ರಲ್ಲಿ. ಅವನು ಶಿವಳ್ಳಿಯ ಮೇಲೆ ದಾಳಿ ಮಾಡ್ತಾನೆ. ಉಡುಪಿ ಶಿವಳ್ಳಿ ನಮ್ಮ ಹೆಬ್ರಿ ಹತ್ರದ ಅಲ್ಲ, ಉಡುಪಿ ಶಿವಳ್ಳಿ ಗ್ರಾಮ. ಉಡುಪಿ ಶಿವಳ್ಳಿ ಗ್ರಾಮ. ಶಿವಳ್ಳಿ ಮೇಲೆ ದಾಳಿ ಮಾಡಿ ಅವನು ಅಲ್ಲಿ ಆದಾಗ ಅಲ್ಲಿ ಕೃಷ್ಣ ದೇವಾಲಯಕ್ಕೂ ತೊಂದರೆ ಆಗ್ತದೆ, ಪೂಜೆ ಅಲ್ಲಿ ತೊಂದರೆ. ಅಂಥ ಸಂದರ್ಭದಲ್ಲಿ ಸಹ ನೀವು ಮಧ್ಯಪ್ರವೇಶಿಸಿ ಪರಿಹಾರ ಕೊಟ್ಟದ್ದನ್ನು ಕಾಣ್ತೇವೆ. ಸ್ಥಳೀಯ ಸಭೆ ಅದನ್ನಕ್ಕೆ ದೂರನ್ನು ಕೊಟ್ಟು ಅವರು ತನಿಖೆಯನ್ನು ಮಾಡಿ ಅಲ್ಲಿ ತೊಂದರೆಗೊಳಗಾದಾಗ ಇಲ್ಲಿ ಬಾರ್ಕೂರ್ನ ಹತ್ತುಕೇರಿಯವರು ಎಲ್ಲ ಹೋಗಿ ಅವನ್ನ ಸಮಾಧಾನ ಮಾಡ್ತಾರೆ. ನಂತರ ಪರಿಹಾರವನ್ನು ಕೊಟ್ಟದನ್ನು ಕಾಣ್ತೇವೆ. ಈಗ ಒಬ್ಬ ರಾಜ್ಯಪಾಲರು ಬಹಳ ದುರ್ವರ್ತನೆ ಮಾಡಿರುವಂತ ಘಟನೆ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡಂತ ಅಥವಾ ದಬ್ಬಾಳಿಕೆ. ಈ ಹಿಂದೆ ಯಾವುದೊಂದು ಅತ್ಯಾಚಾರದ ಪ್ರಕರಣದಲ್ಲಿಯೂ ಕೂಡ ಅತ್ಯಾಚಾರ, ಅದು ಸಹ ಒಂದು ಬಹಳ ಮುಖ್ಯವಾದಂಥ ಘಟನೆ. ಅದರಲ್ಲಿ ಬಾರ್ಕೂರ್ನ ರಾಜ್ಯಪಾಲ ಅಚ್ಚಣ್ಣ ಒಡೆ ಎನ್ನುವನು ಬಾರ್ಕೂರ್ನ ರಾಜ್ಯಪಾಲನಾಗಿದ್ದ. ಈ ಅಚ್ಚಣ್ಣ ಒಡೆಯ ತೊಂದರೆ ಕೊಟ್ಟಿರುವಂತಹದ್ದು ಬೆಮ್ಮ ಬಾಲೆಶೆಟ್ಟಿ ಎನ್ನುವರಿಗೆ ಅತ್ಯಾಚಾರ ಮಾಡಿರ್ತಕ್ಕಂಥ ಉಲ್ಲೇಖ. ಅಲ್ಲಿಯೂ ಸಹ ಅವರಿಗೆ ತೊಂದರೆಗಳಾದದ್ದು ಗೊತ್ತಾಗಿ ಅವಳಿಗೆ ವಂಶ ಪಾರಂಪರ್ಯವಾಗಿ ಅನುಭವಿಸಿಕೊಂಡು ಬರುವಂತೆ ದಾನವನ್ನ ನೀಡ್ತಾರೆ. ಇಲ್ಲಿ ಉಪ್ಪಿಲಾಡಿ ಎನ್ನುವಂತ ಉಲ್ಲೇಖ ಬರ್ತದೆ. ಬನ್ನಾಡಿ ಕೋಟದ ಬಳಿ ಕೊಡುವುದೇ ಅರಮನೆಗೆ ಸಲ್ತಕ್ಕಂಥ ಭೂಮಿಯ ಲಾಭ ಏನುಂಟು ಅದನ್ನ ಅವಳು ಅನುಭವಿಸ್ಕೊಂಡು ಬರಬೇಕು ಎನ್ನುವಂತ ಉಲ್ಲೇಖವನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಬಹಳ ಘಟನೆಗಳಿದ್ದಾವೆ. ಅಂದರೆ ಹೇಗೆ ಅದನ್ನು ನಿರ್ವಹಿಸ್ತಿದ್ರು ಅಂತ. ಹಂಪಿ ಬಹಳ ದೂರ ಇತ್ತು, ಆದರೂ ಅಷ್ಟು ಅಂದರೆ ರಾಜ್ಯಪಾಲರ ಮೂಲಕ ಆಡಳಿತ ಅಧಿಕಾರವನ್ನು ನಿರ್ವಹಿಸ್ತಾ ಇದ್ರು ಅಂತ ಅಲ್ವಾ? ಮತ್ತೆ ಸರ್ ಬೇರೆ ಈಗ ಕರಾವಳಿ ಜಿಲ್ಲೆಯಲ್ಲಿ ವಿಜಯನಗರ ಸಾಮ್ರಾಜ್ಯ, ಒಂದು ಕಡೆ ಕೋಟಿಲಿಂಗೇಶ್ವರ ದೇವಸ್ಥಾನದ ಉಲ್ಲೇಖ, ಅದು ಕೂಡ ಅವರ ರಾಜಾಡಳಿತಕ್ಕೆ ಸೇರಿರುವಂಥದ್ದು. ಅಲ್ಲಿ ನಡೆದ ಒಂದು ಘಟನೆಗೂ ಮತ್ತೆ ಇಲ್ಲಿ ಒಬ್ಬ ಮುಸ್ಲಿಂ ರಾಜ್ಯಪಾಲನಿದ್ದ ಅಂತ ಉಲ್ಲೇಖ ಬರ್ತದೆ. ಅದ್ರ ಬಗ್ಗೆ ಏನು ಹೇಳ್ಬೋದು? ಇಲ್ಲಿ ನಮಗೆ ಬಾರ್ಕೂರ್ನಲ್ಲಿ ಸುಮಾರು 80ಕ್ಕೂ ಹೆಚ್ಚು ಗವರ್ನರ್ಗಳ ಉಲ್ಲೇಖ ಬರುತ್ತೆ ಒಟ್ಟು ಅವಧಿಯಲ್ಲಿ. ಅದರಲ್ಲಿ ಒಬ್ಬ ಮಾತ್ರ ಮುಸ್ಲಿಂ ಗವರ್ನರ್ ಉಲ್ಲೇಖ ಬರುತ್ತೆ, ಏಕದಳ ಖಾನ ಒಡೆ ಎನ್ನುವ. ಈಗ ಒಂದು ಈ ಏಕದಳ ಖಾನ್ ಜೊತೆಗೆ ಒಡೆಯ ಅನ್ನೋ ಪದನಾಮ ಇದೆಯಲ್ಲ, ಅದು ರಾಜ್ಯಪಾಲನಿಗೆ ಬರುವಂತಹದ್ದು. ಏಕದಳ ಖಾನ್ ಅವನ ಹೆಸರು.
ಬೈಚಪ್ಪ ದಂಡನಾಯಕ ಅಂತ ಬರ್ತದೆ. ಅದೇ ರೀತಿಯಲ್ಲಿ ನಿಮಗೆ ಬಾಚಣ್ಣ ಒಡೆಯ ಅಂತ ಬರ್ತದೆ. ಹೌದು ಹೌದು ಹೌದು. ಹಾಗೆ ವಿಜಯಪ್ಪ ಒಡೆಯ, ಓಕೆ ರತ್ನಪ್ಪ ಒಡೆಯ ಕಾಮನ್ ಬರುವಂಥದ್ದು. ಓಕೆ ಓಕೆ ಸರಿ. ಅದಕ್ಕೆ ಏಕದಳ ಕಾರಣ ಅಂತ ಮಾತ್ರ ಇಲ್ಲಿ ಕೋಟೇಶ್ವರದಲ್ಲಿ ಒಂದು ಗಲಭೆ ಆಗುತ್ತೆ. ಗಲಭೆ ಆಗಿ ದೇವಸ್ಥಾನದ ಪೂಜೆಯಲ್ಲಿ ನಿಂತು ಹೋಗುತ್ತೆ. ನಿಂತು ಅಲ್ಲಿ ತುಂಬಾ ಗಲಭೆ ಆಯಿತು, ಹೆಣ್ಣುಗಳು ಬಿದ್ದು ಎಲ್ಲ ಉಲ್ಲೇಖ ಬರುತ್ತೆ. ಒಂದು 6 ತಿಂಗಳುಗಳ ಕಾಲ ಪೂಜೆ ನಿಂತು ಹೋಗಿತ್ತು. ಅಂತ ನಿಂತು ಹೋದಂಥ ಪೂಜೆಯನ್ನ ಅಲ್ಲಿ ಮಧ್ಯಪ್ರವೇಶಿಸಿ ಪುನಃಸ್ಥಾಪನೆ ಮಾಡಿದವನು ಏಕದಳ ಒಡೆಯ. ಅದೊಂದು ಬಹಳ ಮುಖ್ಯವಾದಂತಹ ಒಂದು ಉಲ್ಲೇಖ. ಆ ಕೋಟೇಶ್ವರ ಎನ್ನುವಂತಹದ್ದು ತುಳುನಾಡಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಧಾರ್ಮಿಕ ಕ್ಷೇತ್ರ ಆಗಿತ್ತು ಎನ್ನುವುದಕ್ಕೆ ನಮಗೆ ಉಲ್ಲೇಖ ಇದೆ. ಯಾಕಂತ ಹೇಳಿದ್ರೆ ಇದು ಕೋಟೇಶ್ವರದ ಉಲ್ಲೇಖ ಬಹಳ ಹಿಂದಿನಿಂದಲೂ ಬರ್ತದೆ. ಅದೇ ನಮಗೆ ಈ ಶಾಸನಗಳಲ್ಲಿ ಶಾಪಾಶಯ ವಾಕ್ಯ ಅಂತ ಕೊನೆಯಲ್ಲಿ ಹಾಕ್ತಾರೆ. ಅಂದ್ರೆ ಈ ಶಾಸನವನ್ನ ಯಾರು ಹಾಳು ಮಾಡಬಾರದು, ಹಾಳು ಮಾಡಿದ್ರೆ ಇಂತಿಂತ ತೊಂದರೆ ಬರ್ತದೆ, ವಾರಣಾಸಿಯಲ್ಲಿ ಕಪಿಲೆಯನ್ನು ಕೊಂದ ದೋಷ, ಬ್ರಾಹ್ಮಣರನ್ನು ಕೊಂದ ದೋಷ ಎಲ್ಲ ಬರ್ತದೆ ಅಂತೆಲ್ಲ ಹಾಕಿರ್ತಾರೆ. ಅಂದ್ರೆ ಅವರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಶಾಸನ ಹಾಳಾಗಬಾರದು. ಆ ರೀತಿಯ ಉಲ್ಲೇಖವನ್ನು ಮಾಡುವಾಗ ಕೋಟೇಶ್ವರದ ಕೋಟಿಲಿಂಗವಕ್ಕಿತ್ತ ದೋಷ ಎನ್ನುವಂತ ಒಂದು ಉಲ್ಲೇಖ ಬರ್ತದೆ. ಅಂದ್ರೆ ವಾರಣಾಸಿ ಎಷ್ಟು ಪ್ರಸಿದ್ಧ ಆಗಿತ್ತು ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನ ತುಳುನಾಡಿನಲ್ಲಿ ಕೋಟೇಶ್ವರ ಪಡೆದುಕೊಂಡಿತ್ತು ಎನ್ನುವಂತ. ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ ಕೋಟೇಶ್ವರಲ್ಲಿ ವರ್ಷಕ್ಕೆ ಒಮ್ಮೆ ನಡೆಯುವಂತ ಕೊಡಿ ಹಬ್ಬ ಅನ್ನೋ ಏನಿದೆಯೋ, ಈ ಕೊಡಿ ಹಬ್ಬ ಎನ್ನುವುದು ಇಡೀ ತುಳುನಾಡಿನ ಜನರನ್ನ ಆಕರ್ಷಿಸ್ತಾ ಇತ್ತು. ಅಲ್ಲಿ ಜನ ಸೇರ್ತಾ ಇದ್ರು. ಬಹಳ ಒಂದು ದೊಡ್ಡದಾದಂತಹ ಒಂದು ಹಬ್ಬ ಆಗಿತ್ತು ಎನ್ನುವುದಕ್ಕೆ ಉಲ್ಲೇಖ ಇದೆ. ಕೋಟೇಶ್ವರದ ಕೊಡಿ ಹಬ್ಬ ಇವತ್ತಿಗೂ ಕೂಡ ಸರ್ ನವ ದಂಪತಿಗಳು ಅಲ್ಲಿ ಹೋಗಬೇಕು ಅಂತ ಹೇಳಿ ನಮ್ಮಲ್ಲಿ ಒಂದು ಮಾತಿದೆ. ಅಂದ್ರೆ ಅಷ್ಟು ದೊಡ್ಡ ದೇವಸ್ಥಾನ, ಅಷ್ಟು ದೊಡ್ಡ ಇಡೀ ತುಳುನಾಡೇ ಒಳಗೊಳ್ತಾ ಇದ್ದಂತ ಒಂದು ಸಂಭ್ರಮದ ಉತ್ಸವ ಕೊಡಿ ಹಬ್ಬ ಆಗ್ತಾ ಇತ್ತು ಅಂತ ಹೇಳಿ. ಈ ಬಾರ್ಕೂರ್ನಲ್ಲಿ ಸರ್, ಬಾರ್ಕೂರ್ನ ರಾಜಾಡಳಿತದ ವ್ಯವಸ್ಥೆಯಲ್ಲಿ ಅಲ್ಲಿ ಕೆರೆಗಳಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನೀವು ಅದನ್ನ 10 ಕೇರಿಗಳು ಅಂತ ಹೇಳಿ ಅವರು ಆಡಳಿತದ ಅನುಕೂಲಕ್ಕಾಗಿ ಬಾರ್ಕೂರ್ನ 10 ಕೇರಿಗಳಾಗಿ ವಿಂಗಡಿಸಿದ್ರು. ಕೆರೆ ಅಲ್ಲ, ಅದು ಕೇರಿ. ಕೋಟೆ ಕೇರಿ, ಪಟಸಾಲ ಕೇರಿ, ಚೌಳಿ ಕೇರಿ, ಮಣಿಗಾರ ಕೇರಿ, ಮೂಡು ಕೇರಿ, ಹೊಸ ಕೇರಿ, ರಂಗನ ಕೇರಿ, ಮತ್ತೆ ಭಂಡಾರ ಕೇರಿ, ಇನ್ನು ಅರಸಿ ಕೇರಿ, ಹೀಗೆ ಇಷ್ಟು ಕೇರಿಗಳು ಬರ್ತವೆ. ಈ ಕೋಟೆ ಅದೊಂದು ಪ್ರತಿಯೊಂದು ಕೇರಿ ವ್ಯವಸ್ಥೆ ಇದೆಯಲ್ಲ, ಅದೊಂದು ಕೇರಿ ಹೆಸರಿಗೂ ಒಂದೊಂದು ವಿಶೇಷತೆ ಇದೆ. ಈ ಕೋಟೆ ಕೇರಿ, ಪಂಚಲಿಂಗೇಶ್ವರ ದೇವಸ್ಥಾನ ಇರುವಂತಹ ಕೋಟೆ ಕೇರಿ ಏನಿದೆಯೋ ಅದು ಕೋಟೆ ಇದ್ದಂತ ಕೇರಿ. ಆಳುಪುರ ಕೋಟೆ ಇತ್ತಲ್ಲಿ, ಹಿಂದ್ಗಡೆ ಕೋಟೆ, ಅದರಿಂದ ಕೋಟೆ ಕೇರಿ. ಮಣಿಗಾರ ಕೇರಿ ಅಂತ ಬರ್ತದೆ, ಬಸ್ ಸ್ಟ್ಯಾಂಡಿನ ನಂತರ ಇರುವ ದೇವಸ್ಥಾನ ಸೋಮನಾಥೇಶ್ವರ ಉಂಟಲ್ಲ, ಅದು ಮಣಿ ಸರಕುಗಳನ್ನು ಮಾರಾಟ ಮಾಡ್ತಾ ಇದ್ರಂತೆ. ಮಣಿ ಸರಕು ಅಂದ್ರೆ ವ್ಯಾಪಾರ ಮಾಡುವ ಅದು ಇರ್ಬೋದು, ಮಣಿಗಳಿರ್ಬೋದು, ಏನು ವ್ಯಾಪಾರಗಳಿರ್ಬೋದು. ಅದರಿಂದ ಅದು ಮಣಿಗಾರ ಕೇರಿ ಅನ್ನೋ ಉಲ್ಲೇಖ ಬಂತು. ಇನ್ನು ವೀರಭದ್ರ ದೇವಸ್ಥಾನ ಇರುವಂತಹದ್ದು ಪಟಸಾಲ ಕೇರಿ. ಅಂದ್ರೆ ಈ ನೇಯಿಯವರು ಶೆಟ್ಟಿಗಾರರು ಅವರು ಇದ್ದಂತ ಕೇರಿ. ಇನ್ನು 3 ದಿಕ್ಕಿಗೆ ಇದ್ದಂತ ಕೇರಿ ಮೂಡು ಕೇರಿ. ಇನ್ನು ರಂಗನ ಕೇರಿ ಬಹಳ ವಿಷಯ. ರಂಗನ ಕೇರಿ ಎನ್ನುವಂತಹದ್ದು ಒಬ್ಬ ವ್ಯಕ್ತಿಯಿಂದ ಹೆಸರನ್ನು ಪಡ್ಕೊಂಡಂತ ಕೇರಿ ಅದು. ಅಲ್ಲಿ ರಂಗಣ್ಣ ಶೆಟ್ಟಿ ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದ. ಆ ರಂಗಣ್ಣ ಶೆಟ್ಟಿ ರಂಗನಕೇರಿಯ ದೇವಸ್ಥಾನದಲ್ಲಿ ದೊಡ್ಡ ಕೆರೆ ಉಂಟಲ್ಲ, ಆ ಕೆರೆಯ ಹೂಳೆತ್ತಿ ಅದರ ವ್ಯವಸ್ಥೆ ಮಾಡ್ಲಿಕ್ಕೆ ಅವನು ದಾನವನ್ನು ನೀಡಿದ್ದವನು ರಂಗಣ್ಣ ಶೆಟ್ಟಿ. ರಂಗಣ್ಣ ಶೆಟ್ಟಿಯ ಕೇರಿ ಈಗ ರಂಗನ ಕೇರಿ ಆಗಿದೆ. ಇನ್ನು ಆ ರಂಗಣ್ಣ ಶೆಟ್ಟಿ ಅಂತ ನೀವು ಹೇಳ್ತೀರಲ್ಲ, ಅದು ಈಗ ಇರುವಂತ ಶೆಟ್ಟಿಯ ಅಂದ್ರೆ ಬಂಟ ಜನಾಂಗದವರೇ? ಸಾಧ್ಯತೆ ಇದೆ. ಬಟ್ ಅವರು ಯಾವ ಉದ್ಯೋಗ ಮಾಡ್ತಾ ಇದ್ರು, ವ್ಯಾಪಾರ ಮಾಡ್ತಾ ಇದ್ರು, ಅದು ಉಲ್ಲೇಖ ಇಲ್ಲ. ಅವರು ಸ್ಥಳೀಯ ಒಂದು ಪ್ರಮುಖರಾಗಿ ಬಂಟರು ಪ್ರಮುಖರಾಗಿದ್ರು. ಉದಾಹರಣೆಗೆ ಈಗ ಅಂದಾಡಿಯ 4 ಮನೆ ಉಂಟಲ್ಲ, ಈ 4 ಮನೆಯವರಿಗೆ ಬಾರ್ಕೂರ್ನ ಆಡಳಿತದಲ್ಲಿ ಮಂಚಲೇಶ್ವರ ದೇವಸ್ಥಾನದ ಇದರಲ್ಲೆಲ್ಲ ಬಹಳ ಮುಖ್ಯ ಸ್ಥಾನ ಇತ್ತು ಅವಾಗ. ಹಂದಾಡಿ 4 ಮನೆಯವರಿಗೆ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಜವಾಬ್ದಾರಿ ಇತ್ತು. ಮತ್ತೆ ಈಗ ಬೆಣ್ಣೆಕೂರು ದೇವಸ್ಥಾನದಲ್ಲಿ ಅವರೊಂದು ವಿಶೇಷ ಮರ್ಯಾದೆ ಅಂತ ವ್ಯವಸ್ಥೆ, ಒಂದು ಗೌರವ ಇತ್ತು. ನಾನು ಕೇಳಿದ್ದೀನಿ ಅಲ್ಲಿ ಅದು ಮೊಗವೀರ ಕುಲ ದೇವಸ್ಥಾನ ಆದ್ರೂ ಕೂಡ ಬಂಟರಿಗೆ ಅಲ್ಲಿ ಗೌರವ ಕೊಡುವಂತ ಪರಂಪರೆ ಇತ್ತು ಅಂತ ಹೇಳಿ. ಮತ್ತೆ ಅದೇ ರೀತಿಯಲ್ಲಿ ಈಗ ನಮ್ಮ ಈ ಹಂದಾಡಿಯ ಹೆಗ್ಗಡೆ ದೇವಸ್ಥಾನ ಸ್ಥಾಪಿಸಿದವನು ಸಂಕು ಹೆಗ್ಗಡೆ ಅನ್ನೋ. ಸಂಕು ಹೆಗ್ಗಡೆ, ಮಾಬು ಶೆಟ್ಟಿಯ ಬಳಿಯ ಸಂಕು ಹೆಗ್ಗಡೆಯನ್ನು ಸ್ಥಾಪಿಸಿದ್ದದು. ಶೆಟ್ಟಿ ಬಳಿಯ ಸಂಕು ಹೆಗ್ಗಡೆ, ಮಾಬು ಶೆಟ್ಟಿ ಬಳಿಯ. ಅದು ಅವನು ಸಂಕು ಹೆಗ್ಗಡೆಯಲ್ಲಿ ಪ್ರಮುಖ ಸ್ಥಾನದಲ್ಲಿ ಇದ್ದಿರಬೇಕು ಇಂಥ ಒಂದು ದೇವಸ್ಥಾನ ಸ್ಥಾಪನೆ ಮಾಡ್ತಾನಂತ ಹೇಳಿದ್ರೆ. ಮತ್ತು ಬಹಳ ಈ ದೇವಸ್ಥಾನದ ಪ್ರಾಮುಖ್ಯತೆ ಇನ್ನೂ ಹೆಚ್ಚಲಿಕ್ಕೆ ಕಾರಣ, ಒಂದು ಯಾವುದೇ ಒಂದು ದೇವಸ್ಥಾನ ಇಂಥ ವರ್ಷ ಸ್ಥಾಪನೆ ಆಯ್ತು ಅನ್ನೋದಕ್ಕೆ ನಮಗೆ ದಾಖಲೆ ಸಿಗೋದು ಕಡಿಮೆ. ಅದಕ್ಕೆ ಸಂಬಂಧಪಟ್ಟ ಶಾಸನ ಸಿಕ್ಕಿದೆಯಾ? ಶಾಸನ ಸಿಗ್ತದೆ, ಇಂಥದ್ದು ಸ್ಥಾಪನೆ ಆಯಿತು. ಆದರೆ ಹಂದಾಡಿ ಹೆಗ್ಗಡೆ ದೇವಸ್ಥಾನ 1492 ಮೇ 11ರಂದು ಸಂಕು ಹೆಗ್ಗಡೆಯಿಂದ ಪ್ರತಿಷ್ಠಾಪನೆ ಆಯಿತು ಎನ್ನುವ ಸ್ಪಷ್ಟ ದಾಖಲೆ ನಮಗೆ ಸಿಗ್ತದೆ.
ಓಹೋ, ಓಕೆ. ಇಷ್ಟು ಹೇಳಲಾಗಿಲ್ಲ. ಇನ್ನು ಇದೇ ರೀತಿ ಸಿಗುವಂಥದ್ದು ಇನ್ನೊಂದು ಮೂಡುಕೇರಿಯ ವೇಣುಗೋಪಾಲಕೃಷ್ಣ ದೇವಸ್ಥಾನಕ್ಕೆ. ಓಕೆ. ಮತ್ತು ಬೇರೆ ದೇವಸ್ಥಾನದೆಲ್ಲವೂ ನಮಗೆ 1000 ವರ್ಷ ಇತಿಹಾಸ ಎಲ್ಲ ಹೇಳ್ತಾರೆ, ಮತ್ತು ಅದರ ಶೈಲಿಯನ್ನು ಆಧರಿಸಿಕೊಂಡು ನಾವು ಕಾಲ ನಿರ್ಧಾರ ಮಾಡ್ತೀವಿ. ಅಕ್ಯುರೇಟ್ ಆಗಿ ಹೇಳಲ್ಲ. ಹೇಳಿ ಇದು ಅಕ್ಯುರೇಟ್. ಈಗ ಅವರು ವಾರ್ಷಿಕೋತ್ಸವ ಪ್ರತಿ ವರ್ಷ ಮಾಡೋದು 555ನೇ ವಾರ್ಷಿಕೋತ್ಸವ ಅಂತಲೇ ಮಾಡ್ತಾರೆ. ಓಹೋ, ಹೌದಾ? ಈಗ ಅದು ವೇಣುಗೋಪಾಲ ದೇವಸ್ಥಾನ, ಗೋಪಾಲಕೃಷ್ಣ ದೇವಸ್ಥಾನ. ಅವರು ಶಂಕು ಹೆಗ್ಗಡೆ ಗೋಪಿನಾಥ ದೇವರನ್ನ ಪ್ರತಿಷ್ಠಾಪನೆ ಮಾಡಿದಂತೆ ಶಾಸನದಲ್ಲಿ ಬರುವಂತದ್ದು. ಅದು ಗೋಪಾಲಕೃಷ್ಣ. ಆದ್ರೆ ಹೆಗ್ಗಡೆ ಎನ್ನುವ ಸ್ಥಾಪನೆ ಮಾಡೋದ್ರಿಂದ ಇತ್ತೀಚಿನವರೆಗೂ ಆ ದೇವಸ್ಥಾನ ಹೆಗ್ಗಡೆ ದೇವಸ್ಥಾನ ಎಂಬುದಾಗಿ ಕರೀತಾರೆ. ಹೆಗ್ಗಡೆ ದೇವಸ್ಥಾನ. ಈಗ ಅದರ ಹೆಸರು ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಅಂತ ಮಾಡಿದ್ದಾರೆ. ಅದ್ರದ್ದು ಹೆಗ್ಗಡೆ ದೇವಸ್ಥಾನ ಅಂತಲೇ ಪ್ರಸಿದ್ಧಿ. ಯಾಕಂದ್ರೆ ನಮ್ಮಿಂದ ಸ್ಥಾಪನೆ ಆಯ್ತು. ಓಕೆ, ಓಕೆ. ಸರ್, ಕೇರಿಗಳ ಬಗ್ಗೆ ಈ ಭಂಡಾರ ಕೇರಿ ಉಂಟಲ್ಲ, ಭಂಡಾರ ಕೇರಿ ಅಲ್ಲಿ ಇದು ಭಂಡಾರ ಸ್ಥಳ, ಒಂದು ಅರಮನೆ ಭಂಡಾರ ಸ್ಥಳ ಅಂತ. ಓಕೆ, ರಾಜ್ಯ ಬೊಕ್ಕಸ. ಹೌದು. ಮತ್ತು ಪ್ರತಿಯೊಂದು ಕೇರಿಗೂ ಒಂದೊಂದು ದೇವಸ್ಥಾನ, ಒಂದು ಕೆರೆ, ವಿಶಾಲವಾದ ಕೆರೆ, ವಿಶಾಲವಾದ 2 ಎಕರೆ ಚಿಲ್ಲರೆ ಉಂಟದು ಒಂದು ಕೆರೆ. ಆ ಕೆರೆಗಳ ಈಗ ಜೀರ್ಣೋದ್ಧಾರ ಆದರೆ, ಅದರ ಪೂರ್ಣ ವ್ಯವಸ್ಥೆ ಆದರೆ ಬಾರ್ಕೂರ್ನ ಎಲ್ಲ ಬಾವಿಗಳ ನೀರಿನ ಮಟ್ಟ ಜಾಸ್ತಿ ಆಗೋ ಸಾಧ್ಯ. ಸರ್, ಬಾರ್ಕೂರ್ನ ಎಲ್ಲ ಕೆರೆಗಳು ಇವತ್ತು ಸಂಪೂರ್ಣ ಹೋಗಿದೆ, ಹೆಚ್ಚು ಕಮ್ಮಿ ಅಲ್ವಾ? ಅಂಥದ್ದು ಅಗಾಧವಾದಂಥ ಜಲನಿಧಿಯನ್ನು ಉಳಿಸ್ಕೊಳ್ಳೋದು ನಮ್ಮ ಅನಿವಾರ್ಯ. ಬಾರ್ಕೂರ್ನ ಉತ್ಖನನ ಆದಾಗ ಒಂದು ಪ್ರಾಜೆಕ್ಟ್ ಇತ್ತು, ಸುತ್ತಲೂ ಕಂದಕ ಉಂಟಲ್ಲ, ಕೋಟೆ, ಆ ವಿಜಯನಗರ ಕೋಟೆ ಸುತ್ತಲೂ ಒಂದು ಕಂದಕ ಇದೆ. ಆ ಕಂದಕವನ್ನ ಮಣ್ಣನ್ನು ತೆಗೆದು ಆಳ ಮಾಡಬೇಕು. ಅದರಲ್ಲಿ ಮಳೆಗಾಲ ನೀರು ನಿಂತಾಗ ಅದು ನೀರಿನ ಮಟ್ಟ ಜಾಸ್ತಿ ಆಗ್ತದೆ ಅನ್ನೋದಕ್ಕಾಗಿ ಅದು ಅವರು ಗ್ರಾಂಟ್ ಸಹ 1 ಲಕ್ಷ ರೂಪಾಯಿ ಜಿಲ್ಲಾ ಪಂಚಾಯತಿಯಿಂದ ಕೊಟ್ಟಿದ್ರು ಅವಾಗ. ಯಾವ ಕಾಲದಲ್ಲಿ? ಅದು ಉತ್ಖನನ ಆದಾಗ ಬಾರ್ಕೂರ್. ಓಕೆ. ಆವಾಗ ಕೊಟ್ಟಿದ್ದು ಅದನ್ನ ಅದೆಂತ ಬಂತಂತ ಹೇಳಿದ್ರೆ, ಅದನ್ನ JCB ತೆಗೆದು ಮಾಡಿದ್ರೆ ಅದು ಹಾಳಾಗತ್ತೆ, ಒಂದು ಮ್ಯಾನ್ಯುವಲ್ ಮಾಡಬೇಕು ಅನ್ನೋ ಇದು ಬಂದು ಮತ್ತೆ ಸಮಸ್ಯೆ ಎಲ್ಲ ಆಯ್ತು ಅದಕ್ಕೆ JCB ಮಾಡೋದಿದ್ರೆ ಸಮಸ್ಯೆ ಆಗುತ್ತೆ. ಅದೇ ರೀತಿಯಲ್ಲಿ ಅಲ್ಲಿನ ಕೆಲವೆಲ್ಲ ಕ್ಲೀನ್ ಮಾಡಲಿಕ್ಕೆ ಒಂದ್ಸಲ NSS ಕ್ಯಾಂಪ್ ಆಯಿತು, ಇಂಟರ್ವರ್ಸಿಟಿ ಕ್ಯಾಂಪ್ ಬಾರ್ಕೂರ್ ಕಾಲೇಜಲ್ಲಾದಾಗ ಅಲ್ಲಿ ಅವರು ಅದರ ಕೆಲಸವನ್ನು ಮಾಡೋದು ಅಂತ ಸ್ಟಾರ್ಟ್ ಮಾಡಿದರು. ಆವಾಗ ನಮ್ಮ MH ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಇಂಡಾಲಜಿ ಅವರು ಎಕ್ಸ್ಕವೇಷನ್ ಮಾಡ್ತಾ ಇದ್ರಲ್ಲ, ಅವ್ರೇನು ಮಾಡಿದ್ರು, ಅವ್ರು ಮಾಡುವಾಗ ಒಬ್ಬರಲ್ಲಿ ನೋಡ್ಕೊಳ್ಲಿಕ್ಕೆ ಬೇಕು ಅಂತೇಳಿ 7 ದಿವಸ ನನಗೆ ಕಾಲೇಜಿಂದ ಓಡಿ ಕೊಡಿಸಿ ನಾನು 7 ದಿವಸ ನೀವೇ ಇದ್ರಿ ಇದ್ದೆ ಅಲ್ಲಿ. ಓಕೆ. ಅಂದರೆ ಅದು ಕಂದಕವನ್ನು ಮಾಡಿದ್ರು ಸಹ ನಮಗೆ ಸಾಧ್ಯತೆ ಇದೆ. ಆ ಕಂದಕಕ್ಕೆ ನೀರು ಇಲ್ಲಿ ಮಸಿಕೆರೆ ಅಂತ ಉಂಟು ಬಾರ್ಕೂರ್ನ ರಂಗನಕೆರೆಯಿಂದ ಆಚೆ. ಆ ಮಸಿಕೆರೆಯಿಂದ ನೀರು ಬರ್ತಾ ಇತ್ತು. ನಾವು ಒಂದು ರೂಟ್ ಅನ್ನು ಫಾಲೋ ಮಾಡಿದ್ರು ಅವರು ಎಕ್ಸ್ಕವೇಷನ್ ಮಾಡುವಾಗ. ಅಲ್ಲಿಂದ ಬರ್ತಾ ಇತ್ತು. ಅಂದ್ರೆ ಟೆಕ್ನಾಲಜಿ ಬಹಳ ಚೆನ್ನಾಗಿತ್ತು. ಈಗ ಅಲ್ಲಿ ಇಲ್ಲಿ ನಮ್ಮ ಹಂಪಿಯಲ್ಲಿ ಸಹ ನೀರಿನ ವ್ಯವಸ್ಥೆ ಮಾಡಿದ್ವಿ ಇಲ್ಲಿಂದ. ಹೌದು. ಇದರಿಂದ ಕಮಲಾಪುರದಿಂದ ಅಲ್ಲಿ ವ್ಯವಸ್ಥೆ. ಹೌದು. ಈಗ ಚೌಳಿಕೇರಿ ಇದೆಯಲ್ಲ, ಅದು ಒಂದು ಜವಳಿ ಕೇರಿಯ ಅಲ್ಲ. ಚೌಳಿಕೇರಿಗೆ ಹೆಸರು ಹೇಗೆ ಬಂತು ಇತ್ತೀಚಿನವರೆಗೆ ಒಂದು ವಾದ ಇತ್ತಂದ್ರೆ, ಚೋಳರ ದಾಳಿ ಆಗಿತ್ತು ಇಲ್ಲಿ. ಓಕೆ. ಚೋಳ ಆದಾಗ ಚೋಳರ ಸೈನ್ಯ ಅಲ್ಲಿ ಬಿಡ್ಬಿಟ್ಟಿತ್ತು. ಆದ್ರಿಂದ ಅದು ಚೋಳರ ಕೇರಿ ಹೋಗಿ ಚೌಳಿಕೇರಿ ಆಯ್ತು. ಆದ್ರೆ ಅಣ್ಣ ಡಾಕ್ಟರ್ ವಸಂತ್ ಶೆಟ್ಟಿ ಅದರ ಥೀಸಿಸ್ನಲ್ಲಿ ಹೇಳ್ತಾರೆ, ಅದು ಅಲ್ಲಿ ಒಂದು ಶಾಸನದಲ್ಲಿ ಆ ಪ್ರದೇಶದ ಚೋಳಿಯ ಬಿಟ್ಟು ಅಂತ ಹೆಸರು ಬರ್ತದೆ. ಚೋಳಿಯ ಬಿಟ್ಟು ಆ ಚೋಳಿಯ ಬಿಟ್ಟೆ ಚೋಳಿಕೇರಿ ಆದದ್ದು. ಇರ್ಬೋದು, ಶಾಸನದಲ್ಲಿ ಉಲ್ಲೇಖ ಇದೆ. ಚೋಳಿಯ ಬೆಟ್ಟನ ಉಲ್ಲೇಖ ಇದೆ, ಅದನ್ನು ಥೀಸಿಸ್ನಲ್ಲಿ ಅದನ್ನು ಆರ್ಗ್ಯೂ ಮಾಡ್ತಾರೆ. ಚೋಳಿ ಬಿಟ್ಟು ಆ ರೀತಿಯಲ್ಲಿ ಕೇರಿ ಹೆಸರು ಪಡ್ಕೊಂಡಿತು. ಓಕೆ. ಸರ್, ಹಿಂದೆ ನೀವು ಒಂದ್ಸರಿ ಉಂಗ್ರಪಳ್ಳಿ ಮತ್ತು ಅಲ್ಲಿಂದ ಯಾವುದೋ ಒಂದು ಗಲಭೆಗೆ ಸಂಬಂಧಪಟ್ಟ ವಿಷಯ ಹೇಳಿದ್ರಿ. ಅದು ಈ ರಾಜ್ಯಪಾಲರೇ ಎಸಗಿದಂಥ ದೌರ್ಜನ್ಯವು ಅಥವಾ ಮನೆತನವೇ ಅಲ್ಲಿಂದ ನಾಶ ಆಗಿ ಹೋಯ್ತೋ ಅನ್ನುವಂಥ ಉಲ್ಲೇಖ ಇತ್ತು ಅಂತ. ಅದು ಏನು ಕತೆ ಅಂತ? ಅದು 2 ಶಾಸನ ಸಿಗುತ್ತೆ, 1942 ಮತ್ತು 44 2 ಶಾಸನ ಸಿಗುತ್ತೆ. ಅಲ್ಲಿ ಬಾರ್ಕೂರ್ನ ರಾಜ್ಯಪಾಲನ ಆಗಿದ್ದಂಥವನು ತಿಮ್ಮಣ್ಣ ಒಡೆಯ ಅಂತ. ತಿಮ್ಮಣ್ಣ ಒಡೆಯ ಅವನು ಉಂಗ್ರಪಳ್ಳಿ, ಚಾಂತಾರಿನ ಉಂಗ್ರಪಳ್ಳಿ ಮನೆತನದ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿ ದಾಳಿ ಮಾಡಿ ಅಲ್ಲಿ ಮರವನ್ನೆಲ್ಲ ಕಡಿದು ಮನೆಯನ್ನು ಸುಟ್ಟು ಹಾಕಿ ಎಲ್ಲ ಮನೆಯನ್ನು ಸುಟ್ಟು ಹಾಕ್ತಾನೆ. ಓಕೆ. ತೊಂದರೆ ಮಾಡ್ತಾನೆ. ಯಾಗ ಮಾಡಿದಾಗ ಉಂಗ್ರಪಳ್ಳಿ ಊರು ಬಿಟ್ಟು ಹೋಗ್ತಾನೆ ಅವನು. ಓಕೆ. ಇದನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಓಕೆ. ಉಂಗ್ರಪಳ್ಳಿ ಏನಾಗಿದ್ರು? ಉಂಗ್ರಪಳ್ಳಿ ಒಂದು ಗ್ರಾಮಿಣಿಯವರು, ಗ್ರಾಮದ ಲೆಕ್ಕಾಧಿಕಾರಿ, ಗ್ರಾಮದ ಅಧಿಕಾರಿಗಳು. ಓಕೆ. ಗ್ರಾಮಾಧಿಕಾರಿ. ಈ ಉಂಗ್ರಪಳ್ಳಿ ಒಬ್ಬ ಗ್ರಾಮಿಣಿ ಆಗಿದ್ದ. ಅವು ಯಾಕೆ ದಾಳಿ ಮಾಡಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದ್ರೆ ಅಲ್ಲಿ ತೆರಿಗೆ ಸಂಗ್ರಹದಲ್ಲಿ ಏನಾದರೂ ಸಮಸ್ಯೆ ಆಗಿರಬಹುದಾ, ಲೋಪದೋಷ ಆಗಿದೆಯೋ, ಅಥವಾ ರಾಜ್ಯಪಾಲನಿಗೆ ಲಂಚ ಕೊಡೋದ್ರಲ್ಲಿ ವ್ಯತ್ಯಾಸ ಆಗಿದೆಯಾ, ಅದು ಗೊತ್ತಿಲ್ಲ. ಓಕೆ. ಆ ರೀತಿಯಲ್ಲಿ ಒಂದು ಇದುಂಟು, ಅನುಮಾನದ ಇದಿದೆ. ಆ ರೀತಿ ದಾಳಿ ಮಾಡಿ ಕಡೆಗೆ ಅದೇ ರೀತಿಯಲ್ಲಿ ಅವನು ಹೋದಾಗ ಪುನಃ ಅವನಿಗೆ ಇನ್ನೊಂದು ಉಲ್ಲೇಖ ಬರುವಂತಹದ್ದು ವಾರಂಬಳ್ಳಿ ಮನೆತನ. ಈ ವಾರಂಬಳ್ಳಿ ಮನೆತನ ಎನ್ನುವಂಥದ್ದು ಸಹ ಅದು ಗ್ರಾಮೀಣಿ ಮನೆತನ.
ಗ್ರಾಮೀಣಿಗಳಿದ್ರಲ್ಲ ಅವ್ರು ಎಲ್ಲರೂ ಭೂಮಾಲಕರಾಗಿದ್ರು. ವಿಜಯನಗರ ಕಾಲಕ್ಕೆ ಓಕೆ. ಈ ಗ್ರಾಮೀಣಿ ಅಥವಾ ಬೇರೆ ಬೇರೆ ಅಧಿಕಾರ ಸ್ಥಾನವನ್ನು ಕೊಡುವಂತದ್ದು ಭೂಮಾಲಕ ವರ್ಗಕ್ಕೆ. ಭೂಮಾಲಕರಿಗೆ ಆ ಗ್ರಾಮದ ಮೇಲೆ ಹಿಡಿತ ಇರ್ತದೆ ಅಂತ ಕಾರಣಕ್ಕೆ ಇದು ಸಹ ದೊಡ್ಡ ಮಾಲಕತ್ವವನ್ನು ಹೊಂದಿರತಕ್ಕಂಥ ಫ್ಯಾಮಿಲಿ. ಓಕೆ. ಈ ವಾರಂಬಳ್ಳಿ, ಅಣ್ಣ ವಾರಂಬಳ್ಳಿ ಎನ್ನುವ ಮನೆ ಮೇಲೆ ದಾಳಿ ಮಾಡಿದೆ ತಿಮ್ಮಣ್ಣ ಒಡೆಯ. ಓಕೆ. ಅವನಿಗೂ ತೊಂದರೆ ಕೊಡ್ತಾನೆ, ಅವನು ಊರು ಬಿಟ್ಟು ಹೋಗ್ತಾನೆ. ಓಕೆ. ಆದ್ರೆ ಇವರಿಬ್ಬರಿಗೂ ಸಹ ನಂತರ ಬಂದಂತ ಗವರ್ನರ್ ಅದಕ್ಕೆ ಪರಿಹಾರವನ್ನು ಕೊಟ್ಟದನ್ನ ಕಾಣ್ತೇವೆ. ಓಕೆ. ಆ ಫ್ಯಾಮಿಲಿಗೆ ಓಕೆ, ಅವರು ಊರು ಬಿಟ್ಟು ವಾಪಸ್ ಕರೆಸಿ. ಓಕೆ. ಅದು ಓಕೆ. ಅದು ಅಂದ್ರೆ ರಾಜರಿಗೆ ಗೊತ್ತಾಗಿದೆ ಅದು ಅಲ್ಲಿ, ಅಥವಾ ಅವರಿಗೆ ಅಥವಾ ರಾಜ್ಯಪಾಲರ ಮೇಲೆ ಯಾರಾದರೂ ದೂರು ಕೊಟ್ಟಿರುವ ಸಾಧ್ಯತೆ ಇದೆ. ಹಾಗಾಗಿ ಅವನು ಪುನಃ ಬಂದಂಥ ರಾಜ್ಯಪಾಲ ಅವರನ್ನು ಕರೆಸಿ ಪುನಃ ಅವರಿಗೆ ಪರಿಹಾರವನ್ನು ಕೊಟ್ಟು ಅವರನ್ನು ಪುನಃ ಸ್ಥಾಪಿಸಿದಂಥ ಉಲ್ಲೇಖ ಬರುತ್ತೆ ಇದೆ ಅಲ್ವಾ? ಓಕೆ. ವೀಕ್ಷಕರೇ, ನೋಡಿದ್ರಲ್ಲ, ಇಲ್ಲಿಯ ತನಕ ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರು ಬಾರ್ಕೂರು ರಾಜ್ಯದ ಆಡಳಿತಾವಧಿಯಲ್ಲಿ ವಿಜಯನಗರ ಸಾಮ್ರಾಟರು ಬಾರ್ಕೂರಿನಲ್ಲಿ ಯಾವ ರೀತಿ ಒಂದು ವ್ಯವಸ್ಥಿತವಾದಂಥ ರಾಜಾಡಳಿತವನ್ನು, ಅಂದರೆ ಅಧಿಕಾರಿಗಳನ್ನು ನೇಮಕ ಮಾಡಿ ಆಡಳಿತವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ, ಮತ್ತು ಜನರಿಗೂ ಕೂಡ ಆ ರಾಜ್ಯಪಾಲರ ಅಧಿಕಾರಾವಧಿಯ ಸರಿ ತಪ್ಪುಗಳನ್ನು ಪ್ರಶ್ನಿಸುವ ಹಕ್ಕಿತ್ತು. ಪ್ರಶ್ನಿಸಿದಾಗ ಅವರಿಗೆ ನ್ಯಾಯವನ್ನು ಅರಸರು ಒದಗಿಸಿಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆ ಬೆಳಕನ್ನು ಚೆಲ್ಲಿದ್ದಾರೆ. ಜಗದೀಶ್ ಶೆಟ್ಟಿ ಅವರಿಗೆ ತುಂಬ ಥ್ಯಾಂಕ್ ಯು ಸರ್. ನಾವು ಈ ಸರಣಿಯನ್ನು ಇನ್ನಷ್ಟು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮಸ್ತೆ.